ಹಾಯ್ ಹಲೋ ನಮಸ್ಕಾರ ದೇವ್ರುಗಳ ವೆಲ್ಕಮ್ ಟು ಕ್ಯಾಪ್ಚರ್ ಕರ್ನಾಟಕ. ಹಾಗೆ ವೆಲ್ಕಮ್ ಟು ಬೇಳೂರಿನ ಊರು ಯಾವುದಿದು, ಯಾವ್ಯಾವ ಆನೆ ಬಂದೈತಿ. ನಾವಿವತ್ತು ಕೊತ್ನಳ್ಳಿ ಫಾರೆಸ್ಟು ಮಳಗೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿ ಆನೆ ಕಾರ್ಯಾಚರಣೆ ಅಂಥೇಳಿ 2 ದಿನದಿಂದ ಆನೆಗಳೆಲ್ಲ ಇಲ್ಲೇ ಕ್ಯಾಂಪಲ್ಲಿ ಬೀಡ್ಬಿಟ್ಟಿದೆ. ಇವತ್ತು ವರ್ಲ್ಡ್ಸ್ ಎಲಿಫೆಂಟ್ ಡೇ, ಅದಕ್ಕೋಸ್ಕರ ರಜೆ ಇದೆ. ಅದಕ್ಕೆ ಇವತ್ತು ಯಾವುದು ಕ್ಯಾಪ್ಚರಿಂಗ್ ಇಲ್ಲ. ಇನ್ನು ನಾಳೆನೇ ಬನ್ನಿ ಯಾವ್ಯಾವ ಆನೆಗಳು ಬಂದಿದೆ ಅಂತ ನೋಡ್ಕೊಂಡು ಬರೋದ. ಈಗ ನೀವು ನೋಡ್ತಿರೋದು ನಮ್ಮ ದೊಡ್ಡರ್ವೆ ಕ್ಯಾಂಪಿನ ಏಕಲವ್ಯ. ಇವನು ಕೂಡ ಇಲ್ಲಿ ಕಾರ್ಯಾಚರಣೆಗೆ ಬಂದಿದ್ದಾನೆ. ನಮ್ಮ ಏಕಲವ್ಯನ ಸ್ನಾನ ಮಾಡಿಸ್ತಿದ್ದಾರೆ ನೋಡಿ. ಅವ್ರ ಮಾವುತರು ಬಂದು ಹಿದಾಯತ್ ಅಂತ. ಇವರು ತುಂಬಾ ಸ್ಟ್ರಿಕ್ಟ್ ಇದ್ದಾರೆ ಹಾಗೂ ತುಂಬಾ ಜೋರಿದ್ದಾರೆ ಹಾಗೂ ತುಂಬಾ ಒಳ್ಳೆ ಒಂದು ಮಾವುತ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವ್ರ ಕೆಲಸಗಳು, ಇವ್ರ ಆನೆಗಳಿಗೆ ತಗೋತಿರೋ ಕಾಳಜಿಗಳು, ಆನೆಗಳ ಬಗ್ಗೆ ಕೇರ್ ಮಾಡ್ತಿರೋದು ತುಂಬಾ ಚೆನ್ನಾಗಿದೆ, ತುಂಬಾ ಇಷ್ಟ ಆಗುತ್ತೆ. ಹಾಗೆ ನೀವು ಇಲ್ಲಿ ನಮ್ಮ ಬಾಯ್ಸ್ಗಳನ್ನ ನೋಡ್ತಿರ್ಬೋದು. ಎಲ್ಲ ಆನೆಗಳನ್ನ ಹುಡುಕೊಂಡು ಹೋಗ್ತಾ ಇದ್ದಾರೆ. ಆನೆಗಳೆಲ್ಲ ಒಂದೊಂದು ಮೂಲೆಯಲ್ಲಿದೆ. ನಮ್ಮ ಏಕಲವ್ಯನ ಬಗ್ಗೆ ಹೇಳಬೇಕು ಅಂದರೆ ಇವನು ತುಂಬಾ ಒಳ್ಳೆ ಆನೆ ಹಾಗೂ ತುಂಬಾ ಲಕ್ಷಣ ಆಗಿದ್ದಾನೆ ಹಾಗೂ ತುಂಬಾ ಬುದ್ಧಿವಂತ ಆನೆ. ದಸರಾದಲ್ಲಂತೂ ಫುಲ್ಲು ಫೇಮಸ್ ಆಗಿದ್ದಾನೆ ನಮ್ಮ ಏಕಲವ್ಯ. ಹಾಗೆ ಅಲ್ಲಿ ಡಿಪಾರ್ಟ್ಮೆಂಟ್ ಅವರು ಕೂಡ ಅಲ್ಲಿ ನಿಂತ್ಕೊಂಡು ಆನೆನ ವಾಚ್ ಮಾಡಿ ವಿಡಿಯೋ ಏನೋ ಮಾಡ್ತಾಯಿದ್ರು. ಅವರು ಕೂಡ ನಮ್ಮ ಹಿದಾಯತ್ ಅವರು ಸ್ವಲ್ಪ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ರು ವಿಡಿಯೋ ಎಲ್ಲ ಮಾಡಬಾರ್ದು ಅಂತ. ಹಾಗೆ ಈಗ ನೀವು ನೋಡ್ತಿರೋದು ನಮ್ಮ ಹಾರಂಗಿ ಕ್ಯಾಂಪಿನ ಈಶ್ವರ. ಕರೆಕ್ಟಾಗಿ ಕಾಣಿಸ್ತಿಲ್ಲ, ಈಗ ಫ್ರಂಟ್ ಮುಖದಲ್ಲಿ ಇನ್ನೊಂದು ಶೂಟ್ ಮಾಡಿದ್ದೀನಿ ನೋಡಿ. ನಮ್ಮ ಈಶ್ವರ ಎಷ್ಟು ಲಕ್ಷಣವಾಗಿ ಏನು ಚೆನ್ನಾಗಿದ್ದಾನೆ ಅಂತ. ಈಗ ಇವನು ಕಾಡಿಂದ ಬಂದು ಇಲ್ಲಿ ಬೈನೆ ಸೊಪ್ಪನ್ನ ತಗೋಬರೋಕ್ಕೆ ಅಂತ ಹೋಗ್ತಾ ಇದ್ದಾನೆ ಈಶ್ವರನು ತುಂಬ ಒಳ್ಳೆಯ ಆನೆ, ತುಂಬ ಲಕ್ಷಣ ಆಗಿದೆ. ಈ ಸಲ ಅವನು ಕೂಡ ದಸರಾಕ್ಕೆ ಬಂದರೆ ನಮಗೂ ಇಷ್ಟ ಹಾಗೂ ಇಷ್ಟಪಡೋದು ತುಂಬ ಇರ್ತಾರೆ. ಇವನು ನಮ್ಮ ಕಬಿನಿ ಪ್ರಿನ್ಸ್ ಮಹೇಂದ್ರ. ಇವಾಗ ಸ್ನಾನ ಮಾಡೋಕ್ಕಿಂತ ಹೋಗ್ತಾ ಇದ್ದಾನೆ ಮಹೇಂದ್ರ. ಇವತ್ತು ಆನೆಗಳ ದಿನ ಆದ ಕಾರಣ ಆನೆ ಕಾರ್ಯಾಚರಣೆ ಎಲ್ಲ ರದ್ದಾಗಿ ಆನೆಗಳಿಗೆ ರೆಸ್ಟ್ ಆಗಿದೆ. ಹಾಗೆ ಕ್ಯಾಂಪಲ್ಲಿ ಇದ್ದ ಆನೆಗಳನ್ನ ಇವಾಗ ಸ್ನಾನ ಮಾಡ್ಸೋಕ್ಕಿಂತ ಒಳಗೆ ಕರ್ಕೊಂಡೋಗಿ ನಮ್ಮ ಮಹೇಂದ್ರನ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ. ಒಂದು ಸ್ನಾನ ಮಾಡಿಸ್ತವ್ರೆ, ಒಂದು ಹಿಡ್ಕೊಂಬಂದವ್ರೆ ನೋಡಿ. ನಮ್ಮ ಈಶ್ವರನ ಫ್ರಂಟ್ ಲುಕ್ಕು ಹೇಗಿದೆ ಅಂತ, ಏನು ಸಖತ್ತಾಗಿದೆ ನೋಡಿ. ಆ ತೊಪ್ಪಲು ದಂತಗಳು ಸೇಮ್ ವರಹ ಅಂತಲೇ ಹೇಳ್ಬೋದು ನಮ್ಮ ಈಶ್ವರನ. ನೀವು ಈಗ ನೋಡ್ತಿರೋದು ನಮ್ಮ ಧನುಂಜಯ ಆನೆ. ಇವನು ಕೂಡ ತುಂಬ ಒಳ್ಳೆಯ ಆನೆ. ತುಂಬ ಆನೆ ಕಾರ್ಯಾಚರಣೆ, ಕಾಡಾನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ, ಚಿರತೆ ಕಾರ್ಯಾಚರಣೆ ಎಲ್ಲದಕ್ಕೂ ಇವನು ಮುಂಚೂಣಿಯಲ್ಲಿರ್ತಾನೆ. ಹಾಗೂ ಈ ವರ್ಷ ದಸರಾಕ್ಕೂ ಕೂಡ ಫಸ್ಟ್ ಲಿಸ್ಟಲ್ಲೇ ಸೆಲೆಕ್ಟ್ ಆಗೋ ಆಲ್ಮೋಸ್ಟ್ 90% ಸಾಧ್ಯತೆಯೂ ಇದೆ. ಯಾಕಂದರೆ ಸುಮಾರು ವರ್ಷದಿಂದ ದಸರಾನ ಯಶಸ್ವಿಯಾಗಿ ಮಾಡಿಕೊಡುವಂಥ ನಮ್ಮ ಧನುಂಜಯ ಈ ವರ್ಷವೂ ಸೆಲೆಕ್ಟ್ ಆಗೋದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಇವನು ಕೂಡ ಆನೆ ಕಾರ್ಯಾಚರಣೆಗೆ ಬಂದಿದ್ದಾರೆ. ಹಾಗೂ ನಮ್ಮ ಆನೆ ಪ್ರೇಮಿ ವಿಕ್ರಮ್ ಗೌಡರು ಕೂಡ ಇಲ್ಲಿಗೆ ಆಗಮಿಸಿ ಆನೆಗಳನ್ನೆಲ್ಲ ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀವು ನೋಡ್ಬೋದಲ್ಲಿ ದೂರದಲ್ಲಿ ವಿಕ್ರಮ್ ಗೌಡರು ಆನೆಗಳನ್ನ ವೀಕ್ಷಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಎಲ್ಲ ಮುಗಿದ ನಂತರ, ಸಂಜೆಯ ನಂತರ ಎಲ್ಲ ಜನರ ಒಪ್ಪಿಗೆ ಮೇಲೆ ಕಾರ್ಯಾಚರಣೆ ಅಂತೂ ನಡೆಯಲಿಲ್ಲ ಇವತ್ತು. ಅದಕ್ಕೋಸ್ಕರ ಆನೆಗಳಿಗೆ ಆನೆ ದಿನದಂದು ಪೂಜೆ ಏನಾದ್ರು ಸಲ್ಲಿಸುವಂಥೇಳಿ ಎಲ್ಲ ಅಧಿಕಾರಿಗಳು, ಜನರು ಎಲ್ಲ ಸೇರಿ
ಆನೆಗಳನ್ನೆಲ್ಲ ಮಾವುತರು ಕಾವಡಿಗಳು ಆನೆಗಳನ್ನೆಲ್ಲ ಸ್ನಾನ ಮಾಡಿಸಿ ತಂದು ಪೂಜೆ ಮಾಡಿಸಿ ನಿಲ್ಲಿಸಿ ಇವಾಗ ಪೂಜೆಗಳು ಮಾಡ್ತಿದ್ದಾರೆ. ಹಾಗೂ ನಮ್ಮ ವಿಕ್ರಮ್ ಗೌಡ್ರಾಗಲಿ ಅಲ್ಲಿನ ಲೋಕಲ್ ಅವರಾಗಲಿ ಇನ್ನು ಅಧಿಕಾರಿಗಳಿಗೆ ಸುಮಾರು ಹಣ್ಣು ಹಂಪಲುಗಳನ್ನೆಲ್ಲ ತಂದಿದ್ದರು ನಮ್ಮ ಆನೆಗಳಿಗೆ ಅಂತ. ಅದನ್ನೆಲ್ಲ ಇಟ್ಟು ಒಂದು ಸೈಡಲ್ಲಿ ಈಗ ಆನೆಗಳಿಗೆ ಪೂಜೆ ಮಾಡೋ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಆನೆಗಳನ್ನ ಕುರಿತಾಗಿ ನಮ್ಮ ವಿಕ್ರಮ್ ಗೌಡ್ರು ಸ್ವಲ್ಪ ಕೆಲವೊಂದು ಮಾತುಗಳನ್ನ ಆಡ್ತಾರೆ, ಬನ್ನಿ ಕೇಳ್ಕೊಂಡು ಬರೋಣ. ಆನೆಗಳಿದ್ದು, ಆನೆಗಳು ಲಕ್ಷಾಂತರ ವರ್ಷದಿಂದ ಈ ಭೂಮಿ ಮೇಲೆ ವಾಸ ಮಾಡ್ತಿದ್ದಾವೆ. ಏನು ನಮ್ಮ ದೇವರು ಏನು ಶಿವ ಇಲ್ವಾ, ಮಹಾದೇವನ ಸೊಂಟಕ್ಕೆ ಕಟ್ಟಿರೋ ಏನು ಒಂದು ಇದುಂಟು, ಅದು ಆನೆ ಚರ್ಮ ಅಂತ ನಮ್ಮ ಧರ್ಮಗಳು ಹೇಳ್ತವೆ. ಗಣೇಶ ನಮ್ಮ ದೇವರು, ಎಲಿಫೆಂಟ್ ಗಾಡ್ ಅದು. ಹಾಗಾಗಿ ಕೋಟ್ಯಾಂತರ ವರ್ಷದಿಂದ ಆನೆಗಳು ಈ ಭೂಮಿ ಮೇಲಿವೆ. ಆಮೇಲೆ ಕ್ರಮೇಣವಾಗಿ ಆನೆಗಳು ಕೆಲವು ದೇಶದಲ್ಲಿ ನಶಿಸಿ ಹೋಗೋಕ್ಕೆ ಶುರುವಾಯಿತು. ಆಫ್ರಿಕಾದಲ್ಲಿ 2 ಪ್ರಭೇದದ ಆನೆಗಳಿದ್ದಾವೆ, ಏಷ್ಯಾದಲ್ಲಿ 2 ಪ್ರಭೇದದ ಆನೆಗಳಿವೆ. ಆಮೇಲೆ ಮತ್ತೊಂದು ಲಿಲಿಪುಟ್ ಆನೆ ಅಂತ ಒಂದು ಬ್ರೋನಿಯಾ ಅಂತ ಒಂದು ದ್ವೀಪ ಇದೆ, ಅಲ್ಲಿ ಚಿಕ್ಕ ಆನೆಗಳದ ಒಂದು ಪ್ರಭೇದ ಇದೆ. ಹೀಗೆ ಆನೆಗಳು ರಷ್ಯಾ ದೇಶದಲ್ಲೂ ಇದ್ದು ಸುಮಾರು 10 ವರ್ಷದಿಂದ ಹಿಂದೆಯೇ ಆನೆಗಳು ಅವು ಅತಿಯಾದ ಹಿಮ ಬಿದ್ದು ಅವು ಸತ್ತೋಗ್ತವೆ. ಅಂತೂ ಈಗ ಏಷ್ಯಾದಲ್ಲಿ ಆಫ್ರಿಕಾದಲ್ಲಿ ಮಾತ್ರ ಆನೆಗಳ ಸಂತತಿ ಉಳಿದಿದೆ. ಆನೆಗಳು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎಲ್ಲೋದಕ್ಕೂ ನಮ್ಮ ಧರ್ಮಕ್ಕೂ ಹಾಸುಹೊಕ್ಕಾಗಿವೆ. ಹಾಗಾಗಿ ಆನೆಗಳು ನಮಗೆ ದೇವರು. ನಾವು ಆನೆಗಳನ್ನ ಈಗ ಇರೋ ಆನೆಗಳನ್ನ ಉಳಿಸ್ಕೋಬೇಕು. ಅಷ್ಟೇ ಅಲ್ಲ, ಈಗ ಆನೆಗಳು ಈ ತಿಂಗಳಲ್ಲೇ 3-4 ಆನೆಗಳು ಕರ್ನಾಟಕದಲ್ಲಿ ಸತ್ತೋಗಿದ್ದಾವೆ, ಕರೆಂಟಿಗೆ ಸಿಕ್ಕಿ ಎಲ್ಲ. ಹಾಗಾಗಬಾರ್ದು. ಆನೆಗಳನ್ನು ನಾವು ಉಳಿಸಿ ಬೆಳೆಸಬೇಕು. ಇವತ್ತು ಆನೆಗಳ ದಿನ, ಆ ದಿನಾಚರಣೆ. ಹಾಗಾಗಿ ನಾನು ಸಮಸ್ತ ಎಲ್ಲ ಕರ್ನಾಟಕ ಇರ್ಬೋದು, ಇಂಡಿಯಾ ಇರ್ಬೋದು, ಇಲ್ಲ ವಿಶ್ವಕ್ಕೆ ಆನೆಗಳ ದಿನಗಳ ಶುಭಾಶಯವನ್ನು ಹೇಳ್ತೀನಿ. ಆಮೇಲೆ ಈಗ ಈ ಕ್ಯಾಂಪ್ ಉಂಟಲ್ಲ, ಈ ಕ್ಯಾಂಪ್ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅಲ್ಲಿರೋ ಈ ಕ್ಯಾಂಪ್ ಇದು. ಈಗ ನಮ್ಮ ಎದುರಿಗೆ ಕಾಣ್ತಾ ಇರೋದು ಕಾಡು ಅದು ಜಗಬೋರ್ನಹಳ್ಳಿ ಅಂತ. ಸುಮಾರು 100 ಎಕರೆ ಕಾಡು ಅದು. ಇನ್ನು 15ರಿಂದ 20 ಇಲ್ಲ ಒಂದು ತಿಂಗಳಿಗೆ ಇಡೀ ಆನೆಗಳು ಹಿಂಡು ಇಲ್ಲಿ ವಲಸೆ ಬರ್ತವೆ. ಮೈಗ್ರೇಷನ್ ಅಂತ ವಲಸೆ ಬರ್ತವೆ. ವಲಸೆ ಬಂದು ಇಲ್ಲಿ ಸುತ್ತಮುತ್ತ ನಮ್ಮ ರೈತರೆಲ್ಲ ಹಾಕಿರೋ ಜೋಳನೆಲ್ಲ ತಿಂತವೆ. ಇಲ್ಲಿ ಹೆಣ್ಣಾನೆಗಳು ಎಲ್ಲ ಬಂದು ಸೇರ್ಕೊಳ್ತವೆ. ಆಮೇಲೆ ಇಲ್ಲಿ ಈ ಜೋಳನ ತಿಂದು ನಮ್ಮ ಆನೆಗಳು ಕೊಬ್ಬಿ ಆಮೇಲೆ ಗಂಡಾನೆಗಳಿಗೆ ಮಸ್ತಿ ಬರ್ತದೆ. ಮಸ್ತಿ ಅಂದರೆ ಇಲ್ಲಿ ಕಣ್ಣು ಮತ್ತು ಕಿವಿ ಮಧ್ಯೆ ಒಂದು ಹೋಲ್ ಇರ್ತದೆ, ಅಲ್ಲಿ ಒಂದು ರೀತಿ ಕಪ್ಪು ದ್ರವ ಇಳಿತದೆ. ಆಗ ಆ ಗಂಡಾನೆ ಹೆಣ್ಣಾನೆ ಜೊತೆ ಸಂತಾನ ಕ್ರಿಯೆಗೆ ಅಂದರೆ ಮಿಲನ ಆಗುತ್ತವೆ. ಆವಾಗ ಆನೆಗಳ ಸಂತಾನ ಉತ್ಪತ್ತಿ ಆಗ್ತವೆ. ಇನ್ನು ಒಂದು ತಿಂಗಳು ಬಂದು ನೋಡಿ, ಈ ಭಾಗದಲ್ಲಿ 50-60 ಆನೆ ಈ ಕಾಡೊಳಗಿರ್ತವೆ. ಇಷ್ಟೊತ್ತಿಗೆ ಇಲ್ಲೆಲ್ಲ ಬಂದುಬಿಡ್ತವೆ ಅಂತ ಪ್ಲೇಸ್ ಇದು. ಇದು ಭಾರಿ ಸುಂದರವಾದ ಜಾಗ. ಆಮೇಲೆ ಇದೊಂದು ಸ್ವಲ್ಪ ಅರೆಮಲೆನಾಡು ಜಾಗ. ಇಲ್ಲಿ ಮುಂದೆ ಆನೆ ಧಾಮ ಇಲ್ಲ ಆನೆ ಕ್ಯಾಂಪ್ ಮಾಡೋಕ್ಕೆ ಸರ್ಕಾರ ಯೋಚನೆ ಮಾಡ್ತಾಯಿದೆ. ಇದು ಮಾಡಿದರೆ ಇದು ಒಳ್ಳೆ ಜಾಗ, ಚೆನ್ನಾಗಿದೆ. ಆನೆಗಳಿಗೂ ಈ ಜಾಗ ಖುಷಿ ಆಗ್ತದೆ. ಒಳ್ಳೆ ಗಾಳಿ ಬೆಳಕು. ಆಮೇಲೆ ಇಲ್ಲಿ ಸೊಳ್ಳೆಗಳು ಇಲ್ಲ. ಹಿಂದೆ ಅಲ್ಲೊಂದು ಕ್ಯಾಂಪ್ ಮಾಡಿದ್ರು, ಅದರಲ್ಲಿ ಸೊಳ್ಳೆಗಳು ಆ ಜಾಗಗಳು ಜಾಸ್ತಿ ಅಗಲ ಇರಲಿಲ್ಲ. ಆಮೇಲೆ ಇನ್ನು ಕೆಲವೇ ದಿವಸದಲ್ಲಿ ಮೈಸೂರಿನ ವಿಶ್ವವಿಖ್ಯಾತ ಜಂಬೂ ಸವಾರಿ ದಸರಾ ಶುರು ಆಗ್ತದೆ. ದಸರಾಕ್ಕೆ ಅಭಿಮನ್ಯು ಇದು ಕೊನೆಯ ವರ್ಷ. ಅಭಿಮನ್ಯುದು ಹೈಕೋರ್ಟ್ ಆದೇಶದಾಗೆ ಒಂದು ಆನೆಗೆ 60 ವರ್ಷ ಆದಮೇಲೆ ಅದನ್ನ ರಿಟೈರ್ಡ್ ಅಂತ ಮಾಡ್ತಾರೆ. ಆಮೇಲೆ ಅದಕ್ಕೆ ಯಾವುದೇ ಹೊರಸಾಗಿಲ್ಲ. ಅಭಿಮನ್ಯುಗೆ ಈಗ 59 ವರ್ಷ. ಈ ಸರಿ ಮಾತ್ರ ಅಭಿಮನ್ಯುಗೆ ಅಂಬಾರಿ ಹೊರಕ್ಕಾಗೋದು. ಖುಷಿನೇ. ಕಳೆದ ವರ್ಷ ನಾವು ಅರಮನೆಯಲ್ಲಿ
ಅಂದರೆ ನಮ್ಮ ಮೈಸೂರು ದಸರಾಗೆ ಬಂದಿತ್ತು ಆನೆಗಳು. ಆವಾಗ ಅದ್ದೂರಿಯಿಂದ ನಾವು ಕೂಡ ಅದರಲ್ಲಿ ಪಾಲ್ಗೊಂಡಿದ್ವಿ. ಈ ವರ್ಷ ನಾವು ಪಾಲ್ಗೊಳ್ಳಲ್ಲ ಅಂದ್ಕೊಂಡಿದ್ವಿ, ಆದರೆ ಏನೋ ನೋಡಿ ಹೆಂಗೆ ಅದೃಷ್ಟ ಚೆನ್ನಾಗಿತ್ತು. ಈಗ ಕಾಡಾನೆ ಸೆರೆ ಕಾರ್ಯಾಚರಣೆಗೆ ಬಂದಿರೋದ್ರಿಂದ ಈಗ ನಮ್ಮ 7 ಸಾಕಾನೆಗಳ ಜೊತೆ ನಾವು ಕೂಡ ಇಲ್ಲಿ ಪೂಜೆಯಲ್ಲಿ ಭಾಗವಹಿಸಿದ್ವಿ. ಎಲ್ಲ ಆನೆಗಳಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ. ನೀವು ನೋಡ್ತಾ ಇರ್ಬೋದು, ಇವಾಗ ಆನೆಗಳಿಗೆಲ್ಲ ಪೂಜೆ ಮಾಡಿ ಈಡುಗಾಯಿಯನ್ನು ಹೊಡೆದಿದ್ದಾರೆ. ಹಾಗೆ ನಮ್ಮ ಮೊದ್ದು ಆನೆಗಳೆಲ್ಲ ಸೊಂಡಿಲೆತ್ತಿ ಎಲ್ಲರಿಗೆ ನಮಸ್ಕರಿಸಿ ಧನ್ಯವಾದಗಳನ್ನ ಸಲ್ಲಿಸ್ತಿರೋದನ್ನು ನೀವು ನೋಡ್ಬೋದು. ಎಷ್ಟು ಚೆನ್ನಾಗಿ ಆನೆಗಳು ನಮಗೆ ನಮಸ್ಕರಿಸ್ತಿದೆ, ಧನ್ಯವಾದಗಳನ್ನ ಸಲ್ಲಿಸ್ತಿದೆ ಅಂತ. ಹಾಗೆ ಇಲ್ಲಿ ಅಧಿಕಾರಿಗಳು, ಕೆಲವು ಡಾಕ್ಟ್ರುಗಳು ಬರೋದು ತಡ ಆಯಿತು, ಆದರೂ ಏನು ತೊಂದರೆ ಇಲ್ಲ. ಎಲ್ಲ ಜನರು, ನಮ್ಮ ಮಾವತ ಕಾಮಡಿಗಳು, ಇನ್ನು ಕೆಲವಿದ್ದ ಅರಣ್ಯ ಸಿಬ್ಬಂದಿಗಳು ಇವ್ರುಗಳೇ ಸೇರಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡಿ ಆನೆಗಳಿಗೆ ಪೂಜೆ ಸಲ್ಲಿಸಿ ಹಣ್ಣು ಹಂಪಲನ್ನ ಕೊಟ್ಟು ಈಡುಗಾಯನ್ನು ಹೊಡೆದು ಎಲ್ಲ ಅದೊಂದು ಸಣ್ಣ ಕಾರ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟು ಇವರಿಗೆ ತುಂಬ ಧನ್ಯವಾದಗಳು. ಒಂಚೂರು ಹತ್ರ ಬನ್ನಿ. ಈ ಕಡೆ ಲಾಸ್ಟ್ ಅದೇ ಯಾವುದದು ಲಕ್ಷ್ಮಣ ಅದು ಇವರು ಹೊಡೆದಿದೆ. ಕೆಲವು